ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಮಾಜಿಕ ಜಾಲತಾಣದಲ್ಲಿ ನೈಜ ಪತ್ರಕರ್ತರ ಬಗ್ಗೆ ಅಪಪ್ರಚಾರ ಖಂಡಿಸಿ ಪತ್ರಕರ್ತರ ಸಂಘದಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ. ಕಾರ್ಯನಿರತ ಪತ್ರಕರ್ತರ ಬಗೆಗಿನ ಅಪಪ್ರಚಾರ ಸಹಿಸಿಕೊಳ್ಳುವುದಿಲ್ಲ, ಸುಳ್ಳು ಸುದ್ದಿ ಬಿತ್ತರಿಸುವವರ ವಿರುದ್ಧ ಕ್ರಮಕ್ಕೆ ದೀಪಕ್ ಮಹೇಶ್ ಒತ್ತಾಯ. ಕಟ್ಟಿದ 6 ತಿಂಗಳಲ್ಲಿ ಸೋರುತ್ತಿರುವ ಆಡಳಿತ ಸೌಧ, ಕಳಪೆ ಕಾಮಗಾರಿ ವಿರುದ್ಧ ರೈತ ಸಂಘ ಆಕ್ರೋಶ. ಆಡಳಿತ ಸೌಧ ಕಾಮಗಾರಿಯಲ್ಲಿ 16 ಕೋಟಿ ನುಂಗಿ ನೀರು ಕುಡಿದಿದ್ದಾರೆಂದು ಆರೋಪಿಸಿದ ದಿನೇಶ್ ಶಿರವಾಳ. ಉದ್ಘಾಟನೆ ಮಾಡುವಾಗ ಸಚಿವರು ಶಾಸಕರು ಕಳಪೆ ಗಮನಿಸಲಿಲ್ಲವೇ ಎಂದು ಹೊಯ್ಸಳ ಪ್ರಶ್ನೆ. ತಾಂತ್ರಿಕ ದೋಷದಿಂದ ಹೊತ್ತಿ ಉರಿದ ಕೆಎಸ್ಆರ್ಟಿಸಿ ಬಸ್ನಲ್ಲಿದ್ದವರು ಸೇಫ್. ದೊಡ್ಡ ಅಪಾಯ ತಪ್ಪಿಸಿ ಬೆಂಕಿ ಆರಿಸಿದ ಅಗ್ನಿಶಾಮಕ ಸಿಬ್ಬಂದಿ. ಈಗ ಸುದ್ದಿಯ ವಿವರ. ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ರಕರ್ತರ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಮಂಗಳವಾರ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸಾಗರ ಶಾಖೆ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಜಿಲ್ಲಾ ಕಾರ್ಯದರ್ಶಿ ದೀಪಕ್ ಸಾಗರ್, ಸಾಮಾಜಿಕ ಜಾಲತಾಣಗಳಲ್ಲಿ ಬರೆಯುವಂತ ಒಂದು ನಿರಂತರವಾದ ಪ್ರಕ್ರಿಯೆ ನಡೀತಾ ಇದೆ. ಅದು ಕೊನೆಗೆ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂದ್ರೆ ಪತ್ರಕರ್ತರ ಮೇಲೆ ಬರೆಯುವಂತ ಒಂದು ಕೆಟ್ಟ ಪರಿಸ್ಥಿತಿ ಎದುರಾಗಿದೆ. ಯಾವುದೇ ಪತ್ರಕರ್ತ, ಯಾವುದೇ ವ್ಯಕ್ತಿ, ಪತ್ರಕರ್ತ ಅಂದ್ರೆ ಮಹೇಶ್ ಹೆಗಡೆ ಅವರು ಹೇಳ್ದಂಗೆ ಅವರೇನು ದೇವಲೋಕದಿಂದ ಇಳಿದಿರೋದಿಲ್ಲ. ಹಾಗಾಗಿ ಯಾರೇ ವ್ಯಕ್ತಿ ಇರಲಿ, ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಒಂದು ಕಾನೂನಿನ ವ್ಯವಸ್ಥೆ ಇದೆ. ಈ ಎಲ್ಲ ವಿಚಾರಗಳನ್ನು ಈ ಎಲ್ಲ ವಿಚಾರಗಳನ್ನ ಜಿಲ್ಲಾ ಗಮನಕ್ಕೆ ತರಲಾಗಿದೆ, ರಾಜ್ಯ ಸಂಘಟನೆಯ ಗಮನಕ್ಕೂ ತರಲಾಗಿದೆ. ಹಾಗಾಗಿ ಈ ತರದ ಯಾವುದೇ ನಿಮ್ದು ಯಾರೋ ತಪ್ಪು ಮಾಡಿದ್ದಾನೆ, ಪತ್ರಕರ್ತರಿಂದ ಯಾರಿಗೂ ಸಮಸ್ಯೆ ಆಗಿದೆ, ಬೆದರಿಕೆ ಕೊಟ್ಟಿದ್ದಾರೆ, ಅಥವಾ ಪತ್ರಕರ್ತನೇ ತಪ್ಪು ಮಾಡಿದ್ದಾನೆ ಅಂದ್ರೆ ನಿಮ್ದು ಅಧಿಕೃತವಾದಂತ ದಾಖಲಾತಿಗಳಿದ್ದಲ್ಲಿ ಅದನ್ನ ನೀವು ಬಿತ್ತರಿಸಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಇಲಾಖೆ ಕೊಡಿ. ಅದು ಬಿಟ್ಟು ಸುಮ್ಮನೆ ಇಡೀ ಪತ್ರಕರ್ತರ ಸಮೂಹದ ಮೇಲೆ ಜನ ತಪ್ಪು ತಿಳುವಳಿಕೆ ಮಾಡುವಂತ ಈ ಕೆಲಸ ಆಗಬಾರದು. ಇದಕ್ಕೊಂದು ಕಟ್ಟುನಿಟ್ಟಿನ ಕ್ರಮವನ್ನ ರಾಜ್ಯ ಸಂಘಟನೆ ಮತ್ತು ಜಿಲ್ಲಾ ಸಂಘಟನೆ ತಗೊಳುತ್ತೆ. ಮಹೇಶ್ ಹೆಗಡೆ ಅವರು ಮತ್ತೆ ನಾಗೇಶ್ ಅವರು ತಿಳಿಸಿದಾಗೆ ಈಗಾಗಲೇ ಜಿಲ್ಲೆ ಸಂಘಟನೆ ಗಮನಕ್ಕೆ ತರಲಾಗಿದೆ, ರಾಜ್ಯದ ಸಂಘಟನೆಯ ಗಮನಕ್ಕೂ ತರಲಾಗಿದೆ. ಇದನ್ನ ಗಂಭೀರವಾಗಿ ಅವರು ಪರಿಗಣಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಮೇಡಮ್ ಹಿರಿಯ ಪತ್ರಕರ್ತ ಆದ ಯಮರಾಜ್ ಅವರೊಂದು ಎರಡು ಮಾತಾಡ್ಬೇಕಂತ. ಯಮರಾಜ್ ಮಾತಾಡ. ಕಾರ್ಯದರ್ಶಿ ಮಹೇಶ್ ಹೆಗಡೆ ಮಾತನಾಡಿ, ನಿರೀಕ್ಷಿಸಿ ಈ ರೀತಿಯಾಗಿ ಒಬ್ಬ ಆದಾಯ ಮಾಡಿದ್ದಾನೆ, ಈ ರೀತಿಯಾಗಿ ಇದು ಏನು ಅರ್ಥ ಕೊಡುತ್ತೆ ಸಮಾಜದಲ್ಲಿ ಅಂದ್ರೆ ಇದೊಂದು ಬ್ಲಾಕ್ ಮೇಲ್ ತಂತ್ರಗಾರಿಕೆ ಹೇಳುವಂಥದ್ದನ್ನ ಮೇಲ್ನೋಟಕ್ಕೆ ಕಂಡು ಬರ್ತದೆ, ಎಲ್ಲರಿಗೂ ಗೊತ್ತಾಗ್ತದೆ ಇದೊಂದು ಬ್ಲಾಕ್ ಮೇಲ್ ವಿಚಾರ ಅಂತ. ಇದು ಏನಾಗ್ತಿದೆ ಕೇಳಿದ್ರೆ ಸಮಾಜದಲ್ಲಿ ಎಲ್ಲಾ ಪತ್ರಕರ್ತರನ್ನು ಅನುಮಾನ ದೃಷ್ಟಿಗಳ ನೋಡುವಂತ ಪರಿಸ್ಥಿತಿ ಬಂದಿದೆ. ಎಲ್ಲರೂ ಬ್ಲಾಕ್ ಮೇಲ್ ಮಾಡೋರು ಅನ್ನಂತ ಜನಾಭಿಪ್ರಾಯ ಇತ್ತೀಚಿನ ದಿನದಲ್ಲಿ ಹೆಚ್ಚಿನದಾಗಿದೆ. ನಾವು ಪತ್ರಕರ್ತರ ವಾಟ್ಸಾಪ್ ಗುಂಪಿನಲ್ಲಿ ಮಾತ್ರ ಇದ್ದೇವೆ. ಅದನ್ನ ಬಿಟ್ಟು ಸಾರ್ವಜನಿಕ ವಾಟ್ಸಾಪ್ ಗ್ರೂಪ್ ಅಲ್ಲಿ ಇದ್ರೆ ಅವಾಗ ಪತ್ರಕರ್ತರ ಬಗ್ಗೆ ಏನು ಅಭಿಪ್ರಾಯ ಬರುತ್ತೆ ಅನ್ನೋದನ್ನ ಸ್ವತಃ ನೋಡಿದ್ರೆ ಗೊತ್ತಾಗ್ತದೆ. ನಿಜವಾಗ್ಲೂ ಇವತ್ತಿನ ದಿನದಲ್ಲಿ ಒಬ್ಬ ಯಾವುದೇ ಪತ್ರಕರ್ತ ಅಂತಂದ್ರೆ ನನಗೆ ಅನಿಸಿರೋ ಪ್ರಕಾರಗೆ 100ಕ್ಕೆ 80% ಜನ ತಪ್ಪಾಭಿಪ್ರಾಯವನ್ನೇ ಹೇಳ್ತಾರೆ ಬಿಟ್ಟರೆ ಪತ್ರಕರ್ತ ಒಳ್ಳೆಯವನು, ಆತನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾನೆ, ಅವನ ಉದ್ದೇಶ ಕರೆಕ್ಟ್ ಇದೆ, ಅವನು ಸಮಾಜಕ್ಕೆ ಒಂದು ಮಾದರಿಯಾಗಿದ್ದಾನೆ ಅನ್ನೋದನ್ನ ಯಾರು ಕೂಡ ಮಾತಾಡಲ್ಲ. ಯಾಕೆ ಮಾತಾಡಲ್ಲ? ಇದಕ್ಕೆ ಇಲ್ಲಿ ಇತ್ತೀಚಿನ ದಿನದಲ್ಲಿ ಮಾಡ್ತಾ ಇರ್ತಕ್ಕಂಥ ಸಮಾಜ ಜಾಲತಾಣದಲ್ಲಿ ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಯಾಕೆಂತಂದ್ರೆ ಯಾವ ಅಧಿಕಾರಿಗಳು ಕೂಡ ನಾವೇನು ಪತ್ರಕರ್ತರು ಆಕಾಶದಿಂದ ಕೆಳ ಬಂದವರಲ್ಲ, ಅಥವಾ ನಾವೇನು ಸರ್ವಜ್ಞ ಅಲ್ಲ, ನಾವೇನು ದೇವರಲ್ಲ, ಯಾರನ್ನು ಕೂಡ ಕೀಳಾಗಿ ನೋಡಬಾರ್ದು. ಪತ್ರಕರ್ತರ ಉದ್ದೇಶವೇ ಆಗಿದೆ, ನನಗೆ ಗೊತ್ತಿದ್ಯೋ, ನನಗೆ ಹಗರಣದ ಬಗ್ಗೆ ಗೊತ್ತಿದ್ಯೋ, ಆದ್ರೆ ಅದ್ರ ದಾಖಲೆ ಇತ್ತು, ಆ ಹಗರಣದ ಬಗ್ಗೆ ಸೂಕ್ತವಾದ ತನಿಖೆ ಕೈಗೊಳ್ಳಿ ಹೇಳುವಂಥದ್ದೊಂದು ಮಾತ್ರ ನಾನು ಬರೆಯಬಹುದು ಬಿಟ್ಟರೆ ಅದನ್ನು ತನಿಖೆಗಾಗಿ ಪ್ರೇರೇಪಿಸುವುದು, ತನಿಖೆಗಾಗಿ ಒತ್ತಾಯ ಮಾಡುವುದು, ತನಿಖೆಗಾಗಿ ಮತ್ತೊಂದೇನೋ ಕೆಲಸ ಮಾಡೋದು ಅಥವಾ ಅದ್ರ ಬಗ್ಗೆ ಡೀಪರ್ ಮಾಡುವಂಥದ್ದು ಅದಕ್ಕೆ ಆದಂತ ವ್ಯಕ್ತಿಗಳಿದ್ದಾರೆ. ಅದು ಪೊಲೀಸ್ ಇಲಾಖೆ ಇದೆ, ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇದೆ, ಅವ್ರು ನೋಡ್ತಾ ಇರ್ತಾರೆ, ಅವ್ರ ಕೆಲಸ ಅದು. ತಾಲೂಕು ಆಡಳಿತ ಇದೆ, ಅದು ಅವ್ರ ಕೆಲಸ, ಪತ್ರಕರ್ತನ ಕೆಲಸ ಅಲ್ಲ ಅದು.
ಪತ್ರಕರ್ತ ವಿಷಯವನ್ನು ಹಗರಣವನ್ನು ಅದನ್ನು ಹೊರ ಸಮಾಜಕ್ಕೆ ತಿಳಿಸುವುದಷ್ಟೇ ನಮ್ಮ ಕರ್ತವ್ಯ ಬಿಟ್ರೆ ಅದನ್ನ ಆ ಕರ್ತವ್ಯ ತನಿಖೆ ಮಾಡಿ ಹೇಳುವಂಥದ್ದನ್ನು ಪ್ರೇರೇಪಿಸುವುದು ನಮ್ಮ ಕರ್ತವ್ಯ ಅಲ್ಲ. ಅದನ್ನ ಮಾಡುವಂತ ಅಧಿಕಾರಿಗಳೇ ಬೇರೆ ಇದ್ದಾರೆ. ಆದ್ರೆ ಇಲ್ಲಿ ಏನಾಗ್ತಿದೆ ಕೇಳಿದ್ರೆ ವಾಟ್ಸಪ್ ಅಲ್ಲಿ ದುರಂತ ಅಂತಂದ್ರೆ ಏನು ಕೇಳಿದ್ರೆ ಈ ರೀತಿ ಬರೆದು ಕೆಳಗಡೆ ತಾನು ಪತ್ರಕರ್ತ ಅಂತೇಳಿ ಹಾಕೊಳ್ತಾರೆ. ಹಾಕೊಳ್ಳೋದೇನು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಯಾರು ಬೇಕಾದ್ರೂ ಹಾಕಬಹುದು. ಆದ್ರೆ ಅವನು ಪತ್ರಕರ್ತ ಅನ್ನೋದಕ್ಕೆ ಅವನಲ್ಲಿ ಇರ್ತಕ್ಕಂಥ ಐಡೆಂಟಿಟಿ ಏನು? ನಿಜವಾಗ್ಲೂ ಯಾವುದೇ ಒಬ್ಬ ಅಧಿಕಾರಿ ಆಗ್ಲಿ ಯಾವುದೇ ಇಲಾಖೆ ಆಗ್ಲಿ ಫಸ್ಟ್ ಪತ್ರಕರ್ತ ಅಂತೇಳಿ ಯಾರೇ ಕೂಡ ಇಲಾಖೆಗೆ ಬರ್ಲಿ ಅಥವಾ ಯಾವುದೇ ಒಬ್ಬ ಅಧಿಕಾರಿಗೆ ಬರ್ಲಿ, ಅಧಿಕಾರಿ ಹತ್ರ ಬರ್ಲಿ, ಮೊದಲು ನಿನ್ನ ಐಡೆಂಟಿಟಿ ಏನಪ್ಪಾ ಅಂತ ಹೇಳಿ ಪ್ರಶ್ನೆ ಮಾಡ್ಲಿ. ಆ ಪ್ರಶ್ನೆ ಮಾಡುವಂತ ಸನ್ನಿವೇಶ ಇವತ್ತು ಎದುರಾಗಿದೆ. ಅದಕ್ಕೋಸ್ಕರ ರಾಜ್ಯ ಪತ್ರಕರ್ತರ ಸಂಘ ಈ ನಿರ್ಧಾರ ಕೈಗೊಳ್ತಾ ಇದೆ. ದಯವಿಟ್ಟು ಯಾವುದೇ ಇಲಾಖೆಯ ಅಧಿಕಾರಿಗಳಾಗ್ಲಿ, ಯಾವುದೇ ಸಾರ್ವಜನಿಕರಾಗ್ಲಿ, ಯಾವುದೇ ಸಂಘ ಸಂಸ್ಥೆಗಳಾಗ್ಲಿ, ಪ್ರತಿಯೊಬ್ಬರು ಕೂಡ ಒಬ್ಬ ಯಾವುದೇ ಪತ್ರಕರ್ತ ನಾನೇ ಕೂಡ ಓದು ಕೂಡ ನಿನ್ನ ಐಡೆಂಟಿಟಿ ಏನಪ್ಪಾ ಅಂತ ಹೇಳಿ ಮೊದಲು ಪ್ರಶ್ನೆ ಮಾಡುವಂತ ಕೆಲಸ ಆಗ್ಲಿ. ಯಾಕೆ ಅಂತಂದ್ರೆ ಇವತ್ತು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಮ್ಮದೇ ಆದಂತ ಐಡೆಂಟಿಟಿಯನ್ನು ಕೊಟ್ಟಿದೆ. ಇನ್ನು ಸರ್ಕಾರದಿಂದ ಅಕ್ರೆಡಿಟೇಷನ್ ಕಾರ್ಡ್ ಅನ್ನು ಕೊಟ್ಟಿದೆ. ಸರ್ಕಾರವೇ ಮಾನ್ಯತೆ ಮಾಡಿ ಅಕ್ರೆಡಿಟೇಷನ್ ಕಾರ್ಡ್ ಈತ ಪತ್ರಕರ್ತ ಹೇಳುವಂಥದ್ದನ್ನು ಹೇಳಿದೆ. ಇದನ್ನ ಬಿಟ್ಟು ಬೇರೆ ಬೇರೆ ಸಂಘಟನೆ ಅಥವಾ ಬೇರೆ ಬೇರೆ ಇದರಲ್ಲಿ ಅಥವಾ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಡನ್ನೇ ನಕಲಿ ಮಾಡುವಂತ ಸನ್ನಿವೇಶಗಳು ಇವತ್ತು ಎದುರಾಗಿದೆ. ಆ ನಕಲಿ ಕಾರ್ಡನ್ನು ಇಟ್ಕೊಂಡು ನಾನ್ ಪತ್ರಕರ್ತ ಅಂತ ಹೇಳಿ ಹಾಕೊಂಡು ಕುತ್ತಿಗೆಗೆ ಹಾಕೊಂಡು ಓಡಾಡುವಂತ ಎಷ್ಟೋ ಜನ ಪತ್ರಕರ್ತರು ಕೂಡ ಇವತ್ತು ಇದ್ದಾರೆ. ಎಷ್ಟೋ ಜನ ಸಾರ್ವಜನಿಕರು ನಮ್ಗೆ ಹೇಳ್ತಾರೆ ಈತ ಪತ್ರಕರ್ತ ಅಂತ ಹೇಳಿ ಬಂದ್ಬಿಟ್ಟು ಇದು ಯಾವ್ದೋ ಸಂಘಟನೆ ಹೆಸರನ್ನು ತೋರಿಸ್ತಾ ಇದ್ದಾನೆ, ಕಾರ್ಡ್ ತೋರಿಸ್ತಾ ಇದ್ದಾನೆ ಅಂತ. ಇದನ್ನ ದಯವಿಟ್ಟು ಪೊಲೀಸ್ ಇಲಾಖೆ ಏನ್ ಮಾಡ್ಬೇಕು ಕೇಳಿದ್ರೆ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು. ಯಾವುದೇ ಪತ್ರಕರ್ತನ ಆದ್ರೂ ಕೂಡ ಅವನ ಐಡೆಂಟಿಟಿಯನ್ನ ಮೊದಲು ಗುರುತಿಸ್ಬೇಕು. ಅವನಲ್ಲಿರೋ ಪತ್ರಕರ್ತ ನಿಜವಾಗ್ಲೂ ಹೌದೇ ಅನ್ನೋದ್ರ ಬಗ್ಗೆ ತನಿಖೆ ಮಾಡಬೇಕು. ಮತ್ತೆ ವಾಹನಗಳಲ್ಲಿ ಪ್ರೆಸ್ ಅಂತ ಹೇಳಿ ಬೋರ್ಡ್ ಹಾಕೊಂಡು ಓಡಾಡುವಂತ ಪತ್ರಕರ್ತರು ಇದ್ದಾರೆ. ಇಲ್ಲಿ ಹಾಕಲ್ಲಿ ನಿಜವಾದ ಪತ್ರಕರ್ತ ಪ್ರೆಸ್ ಅಂತ ಹೇಳಿ ಹಾಕೊಂಡು ಓಡಾಡುವಂತದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದ್ರೆ ಕೆಲವರು ಪತ್ರಕರ್ತರ ಅಲ್ದೇನೆ ಪ್ರೆಸ್ ಅಂತ ಹೇಳಿ ಬೋರ್ಡ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಇದಕ್ಕೂ ಕೂಡ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು. ಆ ಪ್ರೆಸ್ ಅಂತ ಹೇಳಿ ಓಡಾಡ್ತಾ ಇರ್ತಕ್ಕಂಥ ಪತ್ರಕರ್ತ ನಿಲ್ಲಿಸಿ ಅವನಲ್ಲಿ ಐಡೆಂಟಿಟಿ ಕಾರ್ಡ್ ಅನ್ನು ಗುರುತುಪಡಿಸಿ ಅದನ್ನ ನೋಡ್ಬಿಟ್ಟು ಅವ್ನು ನಿಜವಾದ ಪತ್ರಕರ್ತನೆ ಅಂತದನ್ನು ಗುರುತುಪಡಿಸಿ, ಇಲ್ಲ ಅಂದ್ರೆ ಆತನ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಬೇಕು, ಕಾನೂನು ಕ್ರಮ ಕೈಗೊಳ್ಬೇಕು. ಇದನ್ನ ಕಾರ್ಯನಿರತ ಪತ್ರಕರ್ತರ ಸಂಘ ಆಗ್ರಹ ಪಡಿಸ್ತಾರೆ. ಇನ್ನೊಂದು ವಿಚಾರ ಏನು ಕೇಳಿದ್ರೆ ಪತ್ರಕರ್ತರು ಪತ್ರಕರ್ತರ ಬಗ್ಗೆ ಯಾರು ಕೂಡ ಹೆದರಂತ ಅವಶ್ಯಕತೆ ಇಲ್ಲ. ಸಂಘದ ಅಧ್ಯಕ್ಷ ಜಿ ನಾಗೇಶ್, ಉಪಾಧ್ಯಕ್ಷ ಲೋಕೇಶ್ ಕುಮಾರ್, ಖಜಾಂಚಿ ಎಂಜಿ ರಾಘವೇಂದ್ರ, ಪತ್ರಕರ್ತರಾದ ಎಂ ರಾಘವೇಂದ್ರ, ಇಮ್ರಾನ್ ಸಾಗರ್, ಉಮೇಶ್ ಮಗವೀರ, ಗಿರೀಶ್ ರಾಯ್ಕರ್, ರಮೇಶ್ ಗುಂಡುಮನೆ, ಸತ್ಯನಾರಾಯಣ್, ಮಾಸನಂಜುಂಡಸ್ವಾಮಿ, ವಸಂತ್, ಮಾವೆಂಸ ಪ್ರಸಾದ್, ಅಖಿಲೇಶ್ ಚಿಪ್ಲಿ, ಜಮೀಲ್ ಸಾಗರ್, ಶಿವಕುಮಾರ್ ಗೌಡ, ರಾಜೇಶ್ ಬಡ್ತಿ ಇನ್ನಿತರರು ಹಾಜರಿದ್ದರು. ನೂತನವಾಗಿ ನಿರ್ಮಿಸಿರುವ ತಾಲೂಕು ಕಚೇರಿ ಕಟ್ಟಡ ಆಡಳಿತ ಸೌಧದ ಕಳಪೆ ಕಾಮಗಾರಿ ನಡೆಸಿದ ಗುತ್ತಿಗೆದಾರನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಂಗಳವಾರ ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಡಾಕ್ಟರ್ ಎಚ್ ಗಣಪತಿಯಪ್ಪ ಸ್ಥಾಪಿತ ಬಣದ ವತಿಯಿಂದ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ಮಾತನಾಡಿ, ಆಡಳಿತ ಸೌಧ ತಾಲೂಕು ಆಡಳಿತ ಸೌಧ ಕಟ್ಟಡ ನಿರ್ಮಾಣ ಆಗ್ತಾ ಇದ್ದು 3-4 ವರ್ಷ ಆಗಿತ್ತು. ಹಿಂದಿನ ವರ್ಷ ಕಟ್ಟಡದ ಕಾಮಗಾರಿ ಸಂಪೂರ್ಣ ಮುಗ್ದಿತ್ತು, ಸಣ್ಣ ಪುಟ್ಟ ಕೆಲಸ ಬಿಟ್ಟು. ಆವಾಗಲೇ ನಾನು ಮತ್ತೆ ನಮ್ಮ ಕಾರ್ಯದರ್ಶಿಗಳು ಬಂದಿದ್ವಿ. ಅವತ್ತು ಕೂಡ ಕಟ್ಟಡ ಸಂಪೂರ್ಣ ಸೋರ್ತಾ ಇತ್ತು, ಮಳೆಯ ನೀರನ್ನು ಕುಡಿದು ಒದ್ದೆಯಾಗಿ ನಿಂತಿತ್ತು. ಅವತ್ತು ನಾವು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಚಾರವಾಗಿ ಜಾಗೃತಿ ಮೂಡಿಸಿದ್ವಿ. ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿಲ್ಲ, ರಾಜಕಾರಣಿಗಳು ಎಚ್ಚೆತ್ತುಕೊಳ್ಳಿಲ್ಲ. ಇವತ್ತು ನಮ್ಮ ತಾಲೂಕಿನ ಆಡಳಿತ ಸೌಧ ಕಟ್ಟಡ ಸಂಪೂರ್ಣ ಕಳಪೆ ಕಾಮಗಾರಿ ಮಾಡಿ ಸಂಪೂರ್ಣ ನೀರು ಕುಡಿದು ನಿಂತಿದೆ. ಯಾವ ಭಾಗದಲ್ಲಿ ನೋಡಿದ್ರು ನೀರು ಸೋರ್ತಾ ಇದೆ. ಒಳಗಡೆ ಅಧಿಕಾರಿಗಳು ಛತ್ರಿ ಹಿಡ್ಕೊಂಡು ಅಥವಾ ಬಕೆಟ್ ಇಟ್ಟು ಸೋರೋ ನೀರಿಗೆ ಬಕೆಟ್ ಇಟ್ಟು ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಈಗ ನಮ್ಮ ತಾಲೂಕಿನಲ್ಲಿ ಕಳಪೆ ಕಾಮಗಾರಿಗಳ ಆರ್ಭಟ ನಡೀತದೆ? ಬೇರೆ ಬೇರೆ ತಾಲೂಕಿನಲ್ಲಿ ಆಡಳಿತ ಸೌಧ ಕಟ್ಟಡಗಳು ಬಹಳ ಅದ್ಭುತವಾಗಿ ನಿರ್ಮಾಣ ಆಗಿದ್ದಾವೆ. ಸುಮಾರು 9 ರಿಂದ 12 ಕೋಟಿಯ ಅಂದಾಜು ವೆಚ್ಚದ ಈ ಕಟ್ಟಡ
ಸಂಪೂರ್ಣ ಕಳಪೆ ಗುಣಮಟ್ಟದ ಕಾಮಗಾರಿ ನಡೆದಿರ್ತಕ್ಕಂಥದ್ದು ಇವತ್ತು ನಾವು ನೀವುಗಳು ಎಲ್ಲರೂ ನೋಡಬಹುದು. ನಮ್ಮ ತಾಲೂಕಿನ ಜನರು ಬಹಳ ಆಸಕ್ತಿಯಿಂದ ಕಾಯ್ತಾ ಇದ್ರು. ನಮ್ಮ ತಾಲೂಕಿನಲ್ಲೊಂದು ಒಳ್ಳೆ ರೀತಿಯ ಆಡಳಿತ ಸೌಧ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅಂತ. ಯಾಕೆಂತಂದ್ರೆ ಯಾರಿಗೂ ನೋಡ್ಲಿಕ್ಕೆ ಅವಕಾಶ ಇರಲಿಲ್ಲ ಯಾವ ರೀತಿ ನಿರ್ಮಾಣ ಆಗ್ತಾ ಇದೆ ಅಂತ. ಎಲ್ಲ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ರು ಶೀಟ್ ಕಟ್ಕೊಂಡು. ಇದರ ಉದ್ಘಾಟನೆ ಆ ಸಂದರ್ಭದಲ್ಲೂ ಕೂಡ ಮಂತ್ರಿಗಳು, ಶಾಸಕರುಗಳು, ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯ ಪರಿಶೀಲನೆ ಮಾಡಲಿಲ್ವಾ? ಆ ಗುತ್ತಿಗೆದಾರನಿಂದ ತಮ್ಮ ಸುಪರ್ದಿಗೆ ಯಾವ ರೀತಿ ಪಡ್ಕೊಂಡ್ರು ಅಧಿಕಾರಿಗಳು? ಇದರ ಗುಣಮಟ್ಟ ಪರಿಶೀಲನೆ ಮಾಡಿರ್ತಕ್ಕಂಥ ಅಧಿಕಾರಿ ಯಾರು? ಇವೆಲ್ಲ ವಿಚಾರ ಇಟ್ಕೊಂಡು ಇವತ್ತೊಂದು ಹೋರಾಟಕ್ಕೆ ಹಿಡಿದಿದ್ದೀವಿ. ಈ ಅನ್ಯಾಯ ಮಾಡಿರ್ತಕ್ಕಂಥ, ಈ ನಮ್ಮ ತಾಲೂಕಿನ ಜನರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಆ ಗುತ್ತಿಗೆದಾರ, ಅವನ ವಿರುದ್ಧ ಪ್ರಕರಣ ದಾಖಲಾಗಬೇಕು. ಯಾರು ದೂರು ಕೊಡಬೇಕು ಅದು ಪ್ರಶ್ನೆ. ಈಗ ಯಾರು ದೂರು ಕೊಡಬೇಕು? ನಮಗೆ ಅನ್ಯಾಯ ಮಾಡಿರ್ತಕ್ಕಂಥ ಆ ಗುತ್ತಿಗೆದಾರನ ವಿರುದ್ಧ ಯಾರು ದೂರು ಕೊಡಬೇಕು? ಸಂಬಂಧಪಟ್ಟ ಅಧಿಕಾರಿಗಳು ದೂರು ಕೊಡಬೇಕು. ಆ ದೂರಿನ ನ್ಯಾಯ ಪ್ರಕರಣ ದಾಖಲಾಗಬೇಕು, ಅವರನ್ನು ಬಂಧಿಸಬೇಕು. ಆನಂತರ ಸೂಕ್ತ ತನಿಖೆ ಆಗಬೇಕು, ಅವನನ್ನು ಕಪ್ಪು ಪಟ್ಟಿ ಸೇರಿಸಬೇಕು. ಅದ್ಯಾರು ನಮಗೂ ಗೊತ್ತಿಲ್ಲ, ಯಾವ ಕಾಂಟ್ರಾಕ್ಟ್ ಅಂತ ಇನ್ನೂ ಗೊತ್ತಿಲ್ಲ ನಮಗೆ. ಆದ್ರೆ ಇದ್ಯಾವುದು ನಡೀತಾ ಇಲ್ಲ. ಇದ್ರ ಒಳಗಡೆ ಹೋಗ್ಲಿಕ್ಕೆ ನಮಗೆ ಭಯ ಆಗ್ತಾ ಇದೆ. ಈಗಲೇ ಇನ್ನು 4 ವರ್ಷದಲ್ಲಿ ಈ ಕಟ್ಟಡ ಉಳಿಯೋದಿಲ್ಲ. ಇಂಥ ಸಂದರ್ಭದಲ್ಲಿ ಮೊನ್ನೆ ನಮ್ಮ ಮಾಧ್ಯಮ ಮಿತ್ರರು ಕೂಡ, ಪತ್ರಿಕಾ ಮಿತ್ರರು ಕೂಡ ಇದನ್ನ ವರದಿ ಮಾಡಿದ್ರು ಯಾರೋ. ಆದ್ರೂ ಕೂಡ ಅಧಿಕಾರಿಗಳು ಯಾರು ಎಚ್ಚೆತ್ತುಕೊಳ್ತಾ ಇಲ್ಲ. ನಮ್ಮ ಶಾಸಕರು ಈ ಕೂಡಲೇ ಗಮನ ಹರಿಸಬೇಕು. ಅದು ಅವ್ರ ಗಮನಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದು ಸಂಪೂರ್ಣ ಕಳಪೆ ಆಗಿದೆ. ಇದರಲ್ಲಿ ಹಲವಾರು ಜನ ಕೈಯಾಡಿಸಿದಾಗೆ ಕಾಣ್ತಾ ಇದೆ. ಇದು 10 ಕೋಟಿನ 13 ಕೋಟಿನ ಅಂತ ಅಂದಾಜು ವೆಚ್ಚ ಅದು ನನಗೆ ನಿಗದಿಯಾಗಿ ಗೊತ್ತಿಲ್ಲ. ಬಹುಶಃ 9 ರಿಂದ 60, ಆಮೇಲೆ ಮತ್ತೆ ಹೆಚ್ಚುವರಿಯಾಗಿ ಅನುದಾನವನ್ನು ತಂದು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ 10ಗೆ 11, 13 ಕೋಟಿ ವಿಚಾರವನ್ನು ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ 3 ರಿಂದ 3.5 ಕೋಟಿ ಖರ್ಚು ಮಾಡಿ ಉಳಿದೆಲ್ಲ ನುಂಗಿ ಹಾಕಿರ್ಬೋದು ಅಂತ ನಾನು ಅಂದಾಜಿಸಿದ್ದೀನಿ. ಇದ್ರ ಒಳಗಡೆ ಏನೂ ಇಲ್ಲ. ಆ ಸ್ಟೀಲ್ ರೈಲಿಂಗ್ಸಿಗೆ ಯಾರಾದ್ರೂ ಹೋಗಿ ಮೇಲ್ಗಡೆ ಫ್ಲೋರ್ ಹೊರಗಿದ್ರೆ ನೀವು ಕೆಳಗೆ ಬೀಳೋದು ಗ್ಯಾರಂಟಿಯಾಗಿ ಕೆಳಗೆ ಬಿದ್ದು ಬಿಡ್ತೀವಿ. ಎಲ್ಲಾ ರೂಮು ಸೋರ್ತಾ ಇದೆ. ಎಲ್ಲಾ ರೂಮ್ ಗೋಡೆಗಳು ಒದ್ದೆ ಆಗಿದ್ದಾವೆ. ನಾವು ಹಿಂದಿನ ಬಾರಿ ಬಂದಾಗ ಆ ಕಾಂಟ್ರಾಕ್ಟರ್ ಕಡೆ ಒಬ್ಬ ಇದ್ದ, ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಿಗೆ ಹೇಳ್ತಾನೆ, ಇಲ್ಲಣ್ಣ ಪೂರ್ತಿ ಬಿಲ್ಡಿಂಗ್ ನೀರು ಕುಡಿಬೇಕು, 1 ವರ್ಷ ನೀರು ಕುಡಿಬೇಕು. ರೀತಿ ಟೆಕ್ನಾಲಜಿನ ನಮಗೆ ಗೊತ್ತಿಲ್ಲ. ಪೂರ್ತಿ ಬಿಲ್ಡಿಂಗ್ 1 ವರ್ಷ ನೀರು ಕುಡಿಬೇಕಂತೆ. ಆಮೇಲೆ ಔಟ್ ಸೈಡ್ ಪೇಂಟಿಂಗ್ ಆದ್ಮೇಲೆ ಒಳಗಡೆ ಎಲ್ಲೂ ನೀರು ಬರಲ್ಲ ಅಂತ ಹೇಳಿ. ಈ ಬಣ್ಣ ನೋಡ್ರಿ, ಯಾವ್ದೋ ಸಮ್ಮು ಹೊಡೆದಾರೆ. ಈ ಬಣ್ಣನು ಗುಣಮಟ್ಟದ ಹೊಡೆದಿಲ್ಲ. ತೀರಾ ನಮಗೆ ಅಸಹ್ಯ ಆಗೋ ರೀತಿ ಕಟ್ಟಿದ್ದಾರೆ ಇದನ್ನ. ಹಾಗಾಗಿ ಇಷ್ಟೇ ಅಲ್ಲ, ನಮ್ಮ ತಾಲೂಕಿನಲ್ಲಿ ಆಡಳಿತ ಯಂತ್ರ ಕುಸಿದಿದೆ. ಯಾವುದೇ ಅಧಿಕಾರಿಗಳು ಕೂಡ ನಿಗದಿತ ಸಮಯಕ್ಕೆ ನಮ್ಮ ರೈತರ ಅರ್ಜಿಯನ್ನ ವಿಲೇವಾರಿ ಮಾಡೋದಿಲ್ಲ. ಹಲವಾರು ಜನ ಈ ನೀರು ಕಾಲುವೆ ಅವು ಇವು ತೆರವು ಮಾಡ್ಲಿಕ್ಕೆ ಈ ಮಳೆಗಾಲದಲ್ಲಿ ತೊಂದರೆ ಆಗ್ತಿದೆ ಅಂತ ಹೇಳಿ ಅರ್ಜಿ ಕೊಡಿಸಿದ್ದೆ. ನಾನೇ ಸ್ವತಃ ಫೋನ್ ಮಾಡಿದ್ದೀನಿ, ಸ್ವತಃ ಅವರಿಗೆ, ಅಧಿಕಾರಿಗಳಿಗೆ ನಾನೇ ಖುದ್ದಾಗಿ ಬಂದಿದ್ದೀನಿ. 8 ದಿವಸ ಆದ್ರೂ ಟಪಾಲಿಂದ ಕೇಸ್ ವರ್ಕರ್ಗೆ ಅಂದ್ರೆ ಕ್ಲರ್ಕ್ಗಳಿಗೆ ಈ ಅರ್ಜಿ ಹೋಗೋದಿಲ್ಲ. 8 ದಿವಸ ಆದ್ರೂ ಹೋಗೋದಿಲ್ಲ. ನಾನು ಮೊನ್ನೆ ಬಂದೆ, ಇವರೆಲ್ಲ ಪಾಪ ಬಂದಿದ್ದಾರೆ. ಒಂದು ಶಾಲಾ ಮಕ್ಕಳು ಓಡಾಡೋ ರಸ್ತೆಯಲ್ಲಿ ನೀರು ಕಾಲುವೆ ತಿರ್ಸಿದ್ದಾರೆ, ಅದು ತೆರವು ಮಾಡ್ಕೊಡ್ಲಿಕ್ಕೆ ಅವರು ಮನವಿ ಮಾಡಿದ್ದಾರೆ. ಪಡಗೋಡು, ಪರದೊಳ್ಳಿ, ಹೆಲಿಗೆರೆ, ಇವರೆಲ್ಲ ರೈತರು ಅದೇ ಸಮಸ್ಯೆಯಿಂದ ಯಾವ ರೀತಿ ಕೆಲಸ ಮಾಡ್ತಾರೆ ಇವರು. ಹಾಗಾಗಿ ನಾವು ಇವೆಲ್ಲ ವಿಚಾರಗಳು ಇಟ್ಕೊಂಡು ಇವತ್ತು ಅಧಿಕಾರಿಗಳು ಇಲ್ಲಿ ಬರಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ. ಇದುವರೆಗೂ ಯಾವ ಅಧಿಕಾರಿಗಳು ಬರುವ ಸೂಚನೆಯನ್ನ ಕೊಟ್ಟಿಲ್ಲ. ಮತ್ತೊಂದು ಬಹಳ ಪ್ರಮುಖವಾದ ವಿಚಾರ, ಮೊನ್ನೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಬೆಂಗಳೂರು ಮತ್ತೆ ತಾಳಗುಪ್ಪ ಟ್ರೈನ್ ಬರುವಂತ ರೈಲ್ವೆ ಹಳಿ ಮೇಲೆ ಮರ ಬಿತ್ತು ರಾತ್ರಿ ಅರಸಾಳು ಹತ್ರ. ಆ ಮರ ಬಿದ್ದ ಪರಿಣಾಮ ಎಲೆಕ್ಟ್ರಿಕ್ ವೈರು ಟ್ರೈನ್ ಚಕ್ರಕ್ಕೆಲ್ಲ ಸುತ್ತಕೊಂಡು ಅವತ್ತು ಟ್ರೈನು ಯಾವುದೇ ರೀತಿಯ ಮೂವ್ ಆಗ್ಲಿಕ್ಕೆ ಆಗದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ತಕ್ಷಣ ನಮ್ಮ ಪದಾಧಿಕಾರಿಗಳು ಎಸಿಗೆ, ತಹಸೀಲ್ದಾರ್ಗೆ ಎಲ್ಲರಿಗೂ ಕೂಡ ಮನವಿಯನ್ನ ಮಾಡಿಕೊಂಡು ಮಾಹಿತಿಯನ್ನ ಕೊಟ್ಟು ಆದಷ್ಟು ಬೇಗ ಅಲ್ಲಿ ಎಲ್ಲವನ್ನೂ ಕೂಡ ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ನಮ್ಮ ತಹಶೀಲ್ದಾರು ನಮ್ಮ ವಯಸ್ಸಿ ಮಕ್ಕಳಿರ್ತಾರೆ, ಸಣ್ಣವ್ರು ಇರ್ತಾರೆ, ದೊಡ್ಡವರು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಅನಾರೋಗ್ಯ ಪೀಡಿತರು ಇರ್ತಾರೆ. ಅರಸಾಡು ಯಾವುದೋ ಕಾಡಿನ ಮಧ್ಯೆ ನಿಂತಾಗ ಏನಪ್ಪ ಯಾವುದೋ ಕಾಡಿನ ಮಧ್ಯೆ ಟ್ರೈನ್ ನಿಂತಾಗ ಅವ್ರಿಗೆ ಏನ್ ಮಾಡ್ಬೇಕು ಅಂತ ತೋಚದೆ ನಮ್ಮ ತಾಲೂಕು ಆಡಳಿತ ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಜಾಗಕ್ಕೆ ಉತ್ತರ ಕೊಡ್ತು.
ಆ ಜಾಗ, ಆ ಪ್ರದೇಶ ನಮ್ಮ ತಾಲೂಕಿನ ವ್ಯಾಪ್ತಿಗೆ ಬರದೇ ಇದ್ರು ಕೂಡ ಆ ಪ್ಯಾಸೆಂಜರ್, ಆ ಸಾರ್ವಜನಿಕರು, ಅಲ್ಲಿರ್ತಕ್ಕಂಥ ಏನು ನಮ್ಮ ಪ್ಯಾಸೆಂಜರ್ ಇದ್ರಲ್ಲ ಅವರು ನಮ್ಮ ತಾಲೂಕಿನವರು, ಪ್ರಯಾಣಿಕರು, ರೈಲ್ವೆ ಪ್ರಯಾಣಿಕರು ನಮ್ಮ ತಾಲೂಕಿನವರಾಗಿದ್ರು. ಈಗ ಬೇರೆ ದೇಶದಲ್ಲಿ ನಮ್ಮ ನಾಗರಿಕರು ಯಾವ ಹಿಂದಿನ ಸರ್ಕಾರ, ನಾವು ನಿಮ್ಮ ಮಾಧ್ಯಮಗೋಷ್ಠಿಯಲ್ಲಿ ಕೂಡ ಹೇಳಿದ್ವಿ, ಮನೆ ಕಳ್ಕೊಂಡಂತ ರೈತರಿಗೆ ಇವತ್ತು ಏನು ಬೆಲೆಯನ್ನು ನಿಗದಿ ಮಾಡಿದ ಮರು ನಿರ್ಮಾಣಕ್ಕೆ ಪರಿಹಾರದ ಮೊತ್ತ ನಿಗದಿ ಮಾಡಿದ್ರೆ 1,20,000. ಇನ್ನೊಂದೇನು ಅವರಿಗೆ ಯಾವುದೋ ಬಸವ ವಸತಿ ಯೋಜನೆಯಲ್ಲಿ ಮನೆ ಮಂಜೂರಿ ಮಾಡ್ಕೊಡ್ತೀವಿ ಅಂತ ಮೊನ್ನೆ ಹೇಳಿದ್ದಾರೆ ನಮ್ಮ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು. ಆದ್ರೆ ಆ ವಸತಿ ಯೋಜನೆ ಮಂಜೂರಿ ಆಗ್ತಕ್ಕಂಥ ಮನೆಗೂ 1,20,000 30,000 ಹಣ ಬಿಡುಗಡೆ ಆಗುತ್ತೆ. ಇವರು 1,20,000. ಅಲ್ಲಿಗೆ 2.5 ಲಕ್ಷದ ಒಳಗೆ ಯಾವ ರೀತಿ ಮನೆ ನಿರ್ಮಾಣ ಆಗುತ್ತೆ ನನಗೆ ಗೊತ್ತಿಲ್ಲ, ಅವರೇ ಹೇಳಬೇಕು. ಯಾಕಂದ್ರೆ 13 ಕೋಟಿ ಕಟ್ಟಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಈ ಕಟ್ಟಡ ಎಲ್ಲಾ ಕಡೆ ನೀರು ಸುರಿತಾ ಇದೆ. 2.5 ಲಕ್ಷದಲ್ಲಿ ಯಾವ ರೀತಿ ಮನೆ ಕಟ್ಕೊಳ್ಬಹುದು ಅನ್ನೋದನ್ನ ಅವ್ರು ಹೇಳಬೇಕು ಮಂತ್ರಿಗಳು ಅಂತೇಳಿ. ಆನಂತರ ಹಿಂದಿನ ಸರ್ಕಾರ 5 ಲಕ್ಷದ ಗ್ರಾಂಟ್ ಏನು ಕೊಟ್ಟಿತ್ತು ಇದೇ ರೀತಿಯ ಮನೆಗಳಿಗೆ, ಅದು 2 ರಿಂದ 3 ಕಂತಾಗಿ ಸ್ಟಾಪ್ ಆಗಿದೆ. ಅದು ಬಿಡುಗಡೆ ಆಗಿಲ್ಲ, ಇನ್ನು ಬರ್ತಾ ಇಲ್ಲ 1 ವರ್ಷದಿಂದ. ಈ ಕೂಡಲೇ ಬಿಡುಗಡೆ ಆಗಬೇಕು, ಇಲ್ಲಾಂದ್ರೆ ಈ ಚಳುವಳಿ ನಾಳೆಯಿಂದ ಭಿಕ್ಷಾಟನೆ ಚಳುವಳಿಗೆ ಆಗಿ ಮಾರ್ಪಾಡಾಗ್ತದೆ. ಸರ್ಕಾರ ದಿವಾಳಿ ಆಗಿದೆ, ಸರ್ಕಾರದಲ್ಲಿ ನಯಾ ಪೈಸೆ ದುಡ್ಡಿಲ್ಲ, ಅದು ದಿವಾಳಿ ಆಗಿದೆ. ಹಾಗಾಗಿ ನಾಗರಿಕತ ಭಿಕ್ಷೆ ಎತ್ಬಿಟ್ಟು ಅವರಿಗೆ ಭಿಕ್ಷಾ ರೂಪದಲ್ಲಿ ಹಣ ಕಳಿಸ್ತಕ್ಕಂಥ ಚಳುವಳಿಯನ್ನು ನಾವು ಮಾಡಲಿದ್ದೇವೆ. ಅದನ್ನು ಈಗ ಮಂತ್ರಿಗಳಿಗೂ ಹೇಳ್ತೀನಿ, DC ಗಳಿಗೂ ಹೇಳ್ತೀನಿ, ಈ ಕೂಡಲೇ ಅವ್ರ ಪರಿಹಾರದ ಹಣವನ್ನ ಬಿಡುಗಡೆ ಮಾಡಬೇಕು ಅಂತೇಳಿ. ಹಾಗೂ ಇನ್ನೂ ಹಲವಾರು ವಿಚಾರಗಳಿದ್ದಾವೆ. ಅಧಿಕಾರಿಗಳು ಬಂದ ನಂತರ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೊಯ್ಸಳ ಗಣಪತಿಯಪ್ಪ ಮಾತನಾಡಿ, ಈಗಾಗಲೇ ಈ ತಾಲೂಕು ಕಚೇರಿ ಎಲ್ಲಿ ಬೇಕಲ್ಲಿ ಸೋರ್ತಾ ಇದೆ. ಈ ವಿಚಾರವನ್ನ ಈ ತಾಲೂಕು ಕಚೇರಿ ಉದ್ಘಾಟನೆಗೆ ಏನು ನಮ್ಮ ಜಿಲ್ಲಾ ಮಂತ್ರಿಗಳು ಬಂದಿದ್ರು, ಆ ಸಮಯದಲ್ಲೇ ನಮ್ಮ ಸಂಘಟನೆ ಅವರ ಗಮನಕ್ಕೆ ತರೋರಿದ್ರು. ಇನ್ನು ಹಲವಾರು ವಿಚಾರಗಳನ್ನ ಅವರ ಗಮನಕ್ಕೆ ತರಲಿಕ್ಕಾಗಿ AC ಆಫೀಸ್ ಮುಂಭಾಗದಲ್ಲಿ ನಾವು ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದ್ವಿ, ಒಂದು 50 ಜನ ನಮ್ಮ ಸಂಘಟನೆ. ಆ ಸಂದರ್ಭದಲ್ಲಿ ಅಹೋರಾತ್ರಿ ಹಮ್ಮಿಕೊಂಡಾಗ ಹಲವಾರು ಕಾರಣದಿಂದ ನಮ್ಮ ಸಂಘಟನೆ ಕೆಲವರು ಅವರ ತಾಯಿಗೆ ಹುಷಾರಿಲ್ಲ, ತಂದೆಗೆ ಹುಷಾರಿಲ್ಲ ಅಂತೇಳಿ ರಾತ್ರಿ ಎಲ್ಲ ಸುಮಾರು ಜನ ಸದಸ್ಯರು ಮನೆಗೆ ಹೋದ್ರು. ಇನ್ನು ಒಂದು 14 ಜನ ಸದಸ್ಯರು AC ಕಚೇರಿಯ ಮುಂಭಾಗದಲ್ಲಿ ಅಹೋರಾತ್ರಿಯನ್ನ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಬೆಳಗಿನ ಜಾವ 5:00 ನಮ್ಮ ರೈತ ಸಂಘದ ಮುಖಂಡರನ್ನ ಕಳ್ಳರನ್ನ ಎತ್ತಿಕೊಂಡು ಹೋದ ರೀತಿಯಲ್ಲಿ ಈ ಪೊಲೀಸ್ ಇಲಾಖೆ ನಮ್ಮ ರೈತ ಮುಖಂಡರನ್ನ ಎತ್ಕೊಂಡು ಹೋಯ್ತು, ಕಾರ್ನರ್ ಸ್ಟೇಷನ್ ಅಲ್ಲಿ ಇಟ್ಟು. ರೈತರ ಹಲವಾರು ವಿಚಾರವನ್ನ ನಾವು ಅವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ತಿಳಿಸ್ಬೇಕು ಅಂತೇಳಿ ನಾವು ಹೋರಾಟವನ್ನ ಹಮ್ಮಿಕೊಂಡಿದ್ವಿ. ಏನು ಅವತ್ತು ನಮ್ಮ ರೈತ ಮುಖಂಡರನ್ನ ನೀವು ಬಂಧಿಸಿದ್ರಿ, ತಾಲೂಕು ಆಡಳಿತ ಇಡೀ ತಾಲೂಕಿನ ರೈತ ಬಾಂಧವರ ಪರವಾಗಿ ನಿಮಗೆ ಧಿಕ್ಕಾರ ಇದೆ. ಹಾಗೆ ನೀವು ಯಾವಾಗ ನಿಮ್ಮ ಕೈಗೆ ತಗೊಂತೀರ ನಮಗೆ ಗೊತ್ತಿಲ್ಲ. ಒಬ್ಬ ರೈತ ಒಂದು ಅರ್ಜಿ ಕೊಟ್ರೆ 6 ತಿಂಗಳು, 1 ವರ್ಷ, 2 ವರ್ಷ ನಿಮ್ಮ ತಾಲೂಕು ಕಚೇರಿಗೆ ಅಲಿಯುವಂತ ಪರಿಸ್ಥಿತಿ ಇದೆ. ಇದೆಲ್ಲ ಸರಿ ಹೋಗೋದು ಯಾವಾಗ? ಏನು ಮಾಡ್ತಾ ಇದ್ದೀರಾ ನೀವು ಜನಪ್ರತಿನಿಧಿಗಳು? ಉತ್ತರ ಕೊಡಬೇಕು. ಈ ಒಂದು ಸಂದರ್ಭದಲ್ಲಿ ನಿಮಗೂ ಕೂಡ ನಮ್ಮ ರೈತ ಸಂಘಟನೆ ಪರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ರಸ್ತೆಯ ವಿಚಾರವನ್ನ 3 ವರ್ಷದಿಂದ ನಿಮ್ಮ ಹತ್ರ, ನಿಮ್ಮ ಅಧಿಕಾರಿಗಳಿಗೆ, ನಿಮ್ಮ ಜನಪ್ರತಿನಿಧಿಗಳಿಗೆ ಅಹವಾಲುಗಳನ್ನ ಕೊಡ್ತಾ ಬಂದಿದ್ದೀವಿ. ಸೊರಬ ತಾಲೂಕಿನ ತಾಳಗುಪ್ಪ ಮಧು ಬಂಗಾರಪ್ಪನವರು ಅವರಿಗೊಂದು ಆಶ್ವಾಸನೆ ಕೊಟ್ಟಿದ್ರು, ನಾನು ಗೆದ್ದು ಕೆಲವೇ ತಿಂಗಳಲ್ಲಿ ರಸ್ತೆಯನ್ನ ಮಾಡಿಕೊಡ್ತೀವಿ ಅಂತ. ಎಲ್ಲ ಇತ್ತು ಮಧು ಬಂಗಾರಪ್ಪನವರೇ, ನೀವು ರಾಜಕಾರಣ ಮಾಡೋದಕ್ಕಿಂತ ಮುಂಚೆ ಶಿವಮೊಗ್ಗದಲ್ಲಿ ಒಂದು ಭಾರಿ ಬಹಿರಂಗ ಸಭೆಯನ್ನ ಮಾಡಿದ್ರಿ. CM ಬಂದಿದ್ರು, ಉಪಮುಖ್ಯಮಂತ್ರಿಗಳು ಬಂದಿದ್ರು, ಅವಾಗ ಇನ್ನೂ ಆಗಿರ್ಲಿಲ್ಲ. ಪ್ರತಿಭಟನೆಯಲ್ಲಿ ಡಾಕ್ಟರ್ ರಾಮಚಂದ್ರಪ್ಪ ಮನೆಕಟ್ಟ, ಕುಮಾರಗೌಡ ತಟ್ಟೆಕೊಪ್ಪ, ಭದ್ರೇಶ್ ಬಾಳಗೋಡು, ಸುರೇಶ್ ಬೆಳಂದೂರು, ಚಂದ್ರು ಶ್ರವಂತೆ, ಶಿವಕುಮಾರ್ ಮೈಲಾರಿಕೊಪ್ಪ, ಮೇಘರಾಜ್, ಸಂತು, ದೇವರಾಜ್, ಗೋಪಾಲ್, ಗಣಪತಿ ಇನ್ನಿತರರು ಹಾಜರಿದ್ದರು. ಸಾಗರದ ಜೋಗ್ ರಸ್ತೆಯ KSRTC ಡಿಪೋ ಸಮೀಪ ಇದ್ದಕ್ಕಿದ್ದಂತೆ KSRTC ಬಸ್ಗೆ ಬೆಂಕಿ ತಗುಲಿದ ಘಟನೆ ಮಂಗಳವಾರ ನಡೆದಿದೆ. ಭಟ್ಕಲದಿಂದ ಬೆಂಗಳೂರಿಗೆ ಹೊರಟಿದ್ದ ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ನಲ್ಲಿ ತಾಂತ್ರಿಕ ಸಮಸ್ಯೆಯಿಂದಾಗಿ ದಿಢೀರನೆ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣ ಚಾಲಕ ಮತ್ತು ನಿರ್ವಾಹಕರು ಬಸ್ನಿಂದ ಇಳಿದು ಪ್ರಯಾಣಿಕರನ್ನು ಇಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಸ್ನಲ್ಲಿ ಒಟ್ಟು 12 ಪ್ರಯಾಣಿಕರು ಇದ್ದರು.
ಯಾರಿಗೂ ಅಪಾಯವಾಗಿಲ್ಲ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದವರು ಕಾಲಮಿತಿಯೊಳಗೆ ಬೆಂಕಿ ನಂದಿಸಿದ್ದರಿಂದ ದೊಡ್ಡ ಅನಾಹುತ ತಪ್ಪಿದಂತಾಯಿತು. ಆಕಸ್ಮಿಕ ಬೆಂಕಿಯಿಂದ 50% ಬಸ್ ಸುಟ್ಟು ಹೋಗಿದೆ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.